ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆದರೆ ಆ ಹೆಣ್ಣುಮಗಳ ಕಿಡ್ನಾಪ್ ಯಾವಾಗ ಆಯ್ತು? 29 ಏಪ್ರಿಲ್. ಅಂದ್ರೆ 6 ದಿನದಿಂದ ಕಾಣಿಸ್ತಾ ಇಲ್ಲ. ಬಿಗ್ ಎಕ್ಸ್ಕ್ಲೂಸಿವ್ ನಾವು. ಮೈಸೂರಲ್ಲಿ ಸಂತ್ರಸ್ತೆ ರಕ್ಷಣೆ, ಬೆಂಗಳೂರಲ್ಲಿ ರೇವಣ್ಣ ಅವರಿಗೆ ಟೆನ್ಷನ್. ಕಿಡ್ನಾಪ್ ಆಗಿದ್ದ ಮಹಿಳೆ ಏನ್ ಹೇಳ್ತಾರೆ ಅಂತ ರೇವಣ್ಣ ಅವರಿಗೆ ಭಯ ಭಯ ಭಯ. ಇದೇ ಮಹಿಳೆ ಅಶ್ಲೀಲ ವಿಡಿಯೋದಲ್ಲಿದ್ದಾರೆ ಅಂತ ಹೇಳಲಾಗಿದ್ದ ಹಿನ್ನೆಲೆ ಅವ್ರೇನಾದ್ರೂ ಬಂದೇನಾದ್ರೂ ಹೇಳ್ಬಿಟ್ರೆ ಇವಾಗ? ಆಮೇಲೆ ಮಗ ಪ್ರಜ್ವಲ್ ವಿರುದ್ಧ ಇನ್ನೊಂದು ಕೇಸ್ ಬೀಳುತ್ತಾ ಅಂತ ಚಿಂತೆ ಇದೆ. ಯಾಕಂದ್ರೆ ಆತನ ವಿರುದ್ಧವೂ ಕೂಡ ಈ ಪ್ರಕರಣದಲ್ಲಿದೆ. ಇನ್ನೊಂದಾಗ್ಬೋದು ಘನ ನ್ಯಾಯಾಲಯ, ಗೊತ್ತಿಲ್ಲ ನಮಗೆ. ಏನಾಗ್ಬೋದು ಗೊತ್ತಾ? ಆ ಹೆಣ್ಮಗಳನ್ನ ನಾವು ಮಾತನಾಡಿಸ್ಬೇಕು ಅಂತ ಅನ್ಸ್ಬೋದು. ಯಾರಿಗೆ? ಮಾನ್ಯ ನ್ಯಾಯಾಧೀಶರಿಗೆ. ಆ ಹೆಣ್ಮಗಳನ್ನ ಮಾತನಾಡಿಸಬೇಕು ಅಂತಿದ್ದಾಗ ಆ ಹೆಣ್ಮಗಳ ಸ್ಟೇಟ್ಮೆಂಟ್ ಬಿಕಮ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಹೆಣ್ಮಗಳೇ ಪ್ರೈಮಾ ಫೇಸಿ ಸ್ಪಷ್ಟವಾದ, ಅತೀ ಸ್ಪಷ್ಟವಾದ ಸಾಕ್ಷಿಯಾಗಿ ನಿಂತ್ಕೊಂಡ್ಬಿಡ್ತಾರೆ ಇಡೀ ಪ್ರಕರಣದಲ್ಲಿ. ಗೊತ್ತಾಯ್ತಾ? ಆ ಹೆಣ್ಮಗಳನ್ನ ನಾವು ಕೇಳಿಸ್ಕೋಬೇಕು, ಆ ಹೆಣ್ಮಗಳ ಮಾತುಗಳನ್ನ ನಾವು ಕೇಳಬೇಕು ಅಂತಿರ್ಬೋದು ಅವ್ರಿಗೆ. ಇದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ. ಇದೆಲ್ಲವನ್ನು ಗಮನಿಸಿದ ನಂತರದಲ್ಲಿ ಬಹುಶಃ ಬೇಲ್ ಆರ್ ನೋ ಬೇಲ್ ಬಗ್ಗೆ ಚರ್ಚೆ ಆಗಬಹುದು. SIT ಈ ಇಡೀ ಪ್ರಕರಣದಲ್ಲಿ ಬಹಳ ಕ್ವಿಕ್ ಆಕ್ಷನ್ ತೆಗೆದುಕೊಂಡಿದೆ. ಆ ಮಹಿಳೆಯನ್ನು ರಕ್ಷಣೆ ಮಾಡುವ ಕೆಲಸವೂ ಕೂಡ ಮಾಡಿದೆ. ಇನ್ನೊಂದು ವಿಷಯ ಹೇಳಬೇಕು. SPP ಅವರು ಅಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಫಾರ್ SIT ಅಥವಾ ಸರ್ಕಾರದ ಪರ ವಕೀಲರು ಅಂತ ಅನ್ಕೊಳ್ಳೋಣ. ಅವ್ರು ಏನ್ ಹೇಳ್ತಾರೆ? BN ಜಗದೀಶ್, ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಆಗಬೇಕು ಅಂತಾರೆ. ಏನ್ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂದ್ರೆ ಈ ಇಡೀ ಪ್ರಕರಣ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಆಗಬೇಕು, ರೆಕಾರ್ಡ್ ಆಗಬೇಕು, ಕೆಲವು ಜನ ಇರಬೇಕು, ಪ್ರತಿಯೊಂದು ಎವಿಡೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಓಪನ್ ಕೋರ್ಟಲ್ಲಿ ಬೇಡ. ಯಾರು ಸಂಬಂಧಪಟ್ಟಂತ ಕಕ್ಷಿದಾರರೋ ಅಥವಾ ಸಂಬಂಧಪಟ್ಟಂತ ವ್ಯಕ್ತಿಗಳು ಮಾತ್ರನೂ ಇರಲಿ. ಆದ್ರೆ ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ ಬೂತಿಡಿ ನಾಯಕರು, ರೇವಣ್ಣ ಪರ ವಕೀಲರು. ಏನಂತ? ಯಾಕ್ರಿ ಅಂತದೇನ್ರಿ ದೊಡ್ಡ ಕೇಸು? ಏನ್ರಿ ಮಾತಾಡ್ತೀರಿ? ನೀವು ಹಾಕಿರೋ ಕೇಸ್ಗೂನು 364 ಎಗೂನು ತಾಳೇನೇ ಇಲ್ವಲ್ರಿ ರೀ? ಯಾಕ್ರಿ ಬೇಕು ಇನ್ ಕ್ಯಾಮ್ರಾ ಪ್ರೊಸೀಡಿಂಗು ಅಂತ ನೇರವಾಗಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ SPP ಹೇಳ್ತಾರೆ, ಅಲ್ಲಪ್ಪ, ಆ ಹೆಣ್ಮಗಳ ಮಾನ ಪ್ರಾಣದ ಬಗ್ಗೆ ಇಲ್ಲಿ ಪ್ರಶ್ನೆ ಇರೋದ್ರಿಂದ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಆಗೋದು ಬೇಡವಾ? ಏನ್ ಮಾತಾಡ್ತೀರಿ ನೀವು? ಯಾಕೆ ಹಿಂಗೆ ಮಾತಾಡ್ತೀರ್ರಿ? ಏನಿದು ಅಂತ ಹೇಳ್ತಾರೆ. ನೆನಪಿರ್ಲಿ, ಆ ಸಂದರ್ಭದಲ್ಲಿ ಆ ಹೆಣ್ಮಗಳ ರಕ್ಷಣೆ ಇನ್ನೂ ಆಗಿರಲಿಲ್ಲ. ಆ ಹೆಣ್ಮಗಳ ರಕ್ಷಣೆ ಅನ್ನುವ ಸುದ್ದಿ ಬಂದಿದ್ದು ಈಗೊಂದು 40 ನಿಮಿಷದ ಹಿಂದೆ. ಅದು ಮೈಸೂರಲ್ಲಿ. ಶಿ ಹ್ಯಾಸ್ ಬಿನ್ ರೆಸ್ಕ್ಯೂಡ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆದರೆ ಆ ಹೆಣ್ಣುಮಗಳ ಕಿಡ್ನಾಪ್ ಯಾವಾಗ ಆಯ್ತು? 29 ಏಪ್ರಿಲ್. ಅಂದ್ರೆ 6 ದಿನದಿಂದ ಕಾಣಿಸ್ತಾ ಇಲ್ಲ. ಬಿಗ್ ಎಕ್ಸ್ಕ್ಲೂಸಿವ್ ನಾವು. ಮೈಸೂರಲ್ಲಿ ಸಂತ್ರಸ್ತೆ ರಕ್ಷಣೆ, ಬೆಂಗಳೂರಲ್ಲಿ ರೇವಣ್ಣ ಅವರಿಗೆ ಟೆನ್ಷನ್. ಕಿಡ್ನಾಪ್ ಆಗಿದ್ದ ಮಹಿಳೆ ಏನ್ ಹೇಳ್ತಾರೆ ಅಂತ ರೇವಣ್ಣ ಅವರಿಗೆ ಭಯ ಭಯ ಭಯ. ಇದೇ ಮಹಿಳೆ ಅಶ್ಲೀಲ ವಿಡಿಯೋದಲ್ಲಿದ್ದಾರೆ ಅಂತ ಹೇಳಲಾಗಿದ್ದ ಹಿನ್ನೆಲೆ ಅವ್ರೇನಾದ್ರೂ ಬಂದೇನಾದ್ರೂ ಹೇಳ್ಬಿಟ್ರೆ ಇವಾಗ? ಆಮೇಲೆ ಮಗ ಪ್ರಜ್ವಲ್ ವಿರುದ್ಧ ಇನ್ನೊಂದು ಕೇಸ್ ಬೀಳುತ್ತಾ ಅಂತ ಚಿಂತೆ ಇದೆ. ಯಾಕಂದ್ರೆ ಆತನ ವಿರುದ್ಧವೂ ಕೂಡ ಈ ಪ್ರಕರಣದಲ್ಲಿದೆ. ಇನ್ನೊಂದಾಗ್ಬೋದು ಘನ ನ್ಯಾಯಾಲಯ, ಗೊತ್ತಿಲ್ಲ ನಮಗೆ. ಏನಾಗ್ಬೋದು ಗೊತ್ತಾ? ಆ ಹೆಣ್ಮಗಳನ್ನ ನಾವು ಮಾತನಾಡಿಸ್ಬೇಕು ಅಂತ ಅನ್ಸ್ಬೋದು. ಯಾರಿಗೆ? ಮಾನ್ಯ ನ್ಯಾಯಾಧೀಶರಿಗೆ. ಆ ಹೆಣ್ಮಗಳನ್ನ ಮಾತನಾಡಿಸ್ಬೇಕು ಅಂತಿದ್ದಾಗ ಆ ಹೆಣ್ಮಗಳ ಸ್ಟೇಟ್ಮೆಂಟ್ ಬಿಕಮ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಹೆಣ್ಮಗಳೇ ಪ್ರೈಮಾ ಫೇಸಿ ಸ್ಪಷ್ಟವಾದ, ಅತೀ ಸ್ಪಷ್ಟವಾದ ಸಾಕ್ಷಿಯಾಗಿ ನಿಂತ್ಕೊಂಡ್ಬಿಡ್ತಾರೆ ಇಡೀ ಪ್ರಕರಣದಲ್ಲಿ.
ಗೊತ್ತಾಯ್ತಾ? ಆ ಹೆಣ್ಮಗಳನ್ನ ನಾವು ಕೇಳ್ಕೋಬೇಕು, ಆ ಹೆಣ್ಮಗಳ ಮಾತುಗಳನ್ನ ನಾವು ಕೇಳಬೇಕು ಅಂತಿರ್ಬೋದು ಅವ್ರಿಗೆ. ಇದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ. ಇದೆಲ್ಲವನ್ನು ಗಮನಿಸಿದ ನಂತರದಲ್ಲಿ ಬಹುಶಃ ಬೇಲ್ ಆರ್ ನೋ ಬೇಲ್ ಬಗ್ಗೆ ಚರ್ಚೆ ಆಗಬಹುದು. SIT ಈ ಇಡೀ ಪ್ರಕರಣದಲ್ಲಿ ಬಹಳ ಕ್ವಿಕ್ ಆಕ್ಷನ್ ತೆಗೆದುಕೊಂಡಿದೆ. ಆ ಮಹಿಳೆಯನ್ನು ರಕ್ಷಣೆ ಮಾಡುವ ಕೆಲಸವೂ ಕೂಡ ಮಾಡಿದೆ. ಇನ್ನೊಂದು ವಿಷಯ ಹೇಳಬೇಕು, SPP ಅವರು ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಫಾರ್ SIT ಅಥವಾ ಸರ್ಕಾರದ ಪರ ವಕೀಲರು ಅಂತ ಅನ್ಕೊಳ್ಳೋಣ. ಅವ್ರು ಏನು ಹೇಳ್ತಾರೆ, BN ಜಗದೀಶ್, ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಆಗಬೇಕು ಅಂತಾರೆ. ಏನು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂದರೆ, ಈ ಇಡೀ ಪ್ರಕರಣ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಆಗಬೇಕು, ರೆಕಾರ್ಡ್ ಆಗಬೇಕು, ಕೆಲವು ಜನ ಇರಬೇಕು, ಪ್ರತಿಯೊಂದು ಎವಿಡೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಓಪನ್ ಕೋರ್ಟಲ್ಲಿ ಬೇಡ. ಯಾರು ಸಂಬಂಧಪಟ್ಟಂತ ಕಕ್ಷಿದಾರರೋ ಅಥವಾ ಸಂಬಂಧಪಟ್ಟಂತ ವ್ಯಕ್ತಿಗಳು ಮಾತ್ರನೂ ಇರಲಿ. ಆದರೆ ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ ಮೂತಿಡಿ ನಾಯಕರು, ರೇವಣ್ಣ ಪರ ವಕೀಲರು. ಏನಂತ, ಯಾಕ್ರಿ ಅಂಥದ್ದೇನ್ರಿ ದೊಡ್ಡ ಕೇಸು, ಏನ್ರಿ ಮಾತಾಡ್ತೀರಿ? ನೀವು ಹಾಕಿರೋ ಕೇಸ್ಗೂನು 364A ತಾಳೆನೇ ಇಲ್ವಲ್ರಿ ರೀ, ಯಾಕ್ರಿ ಬೇಕು ಇನ್ ಕ್ಯಾಮ್ರಾ ಪ್ರೊಸೀಡಿಂಗು ಅಂತ ನೇರವಾಗಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ SPP ಹೇಳ್ತಾರೆ, ಅಲ್ಲಪ್ಪ, ಆ ಹೆಣ್ಮಗಳ ಮಾನ ಪ್ರಾಣದ ಬಗ್ಗೆ ಇಲ್ಲಿ ಪ್ರಶ್ನೆ ಇರೋದ್ರಿಂದ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಆಗೋದು ಬೇಡವಾ? ಏನ್ ಮಾತಾಡ್ತೀರಿ ನೀವು? ಯಾಕೆ ಹಿಂಗೆ ಮಾತಾಡ್ತೀರಿ? ಏನಿದು ಅಂತ ಹೇಳ್ತಾರೆ. ನೆನಪಿರ್ಲಿ, ಆ ಸಂದರ್ಭದಲ್ಲಿ ಆ ಹೆಣ್ಮಗಳ ರಕ್ಷಣೆ ಇನ್ನೂ ಆಗಿರಲಿಲ್ಲ. ಆ ಹೆಣ್ಮಗಳ ರಕ್ಷಣೆ ಅನ್ನುವ ಸುದ್ದಿ ಬಂದಿದ್ದು ಈಗೊಂದು 40 ನಿಮಿಷದ ಹಿಂದೆ. ಅದು ಮೈಸೂರಲ್ಲಿ. ಶಿ ಹ್ಯಾಸ್ ಬಿನ್ ರೆಸ್ಕ್ಯೂಡ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.